ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಭೇಟಿ ನೀಡಿದ ಮುಧೋಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ಸಂಯೋಜಕರಾದ ಸದುಗೌಡ ಪಾಟೀಲ್ ರವರು ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಾಗೂ ಎಸ್ಐಆರ್ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದರು. ಇವತ್ತಿನ ಸಭೆ ಸಂಯೋಜಕರು ಸಭೆ. ಪ್ರತಿಯೊಬ್ಬ ಮತದಾರರ ಪಟ್ಟಿಯಿಂದ ಕೈ ಬಿಡದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಅನ್ನೋ ರೀತಿಯಲ್ಲಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಎಲ್ಲ ಸಂಯೋಜಕರಿಗೆ ಹೇಳಿದ್ದಾರೆ. ಅದೇ ರೀತಿ ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನು ಕೊಟ್ಟಿರಪ್ಪ ಅಂತಂದರೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಆಗಿಸದೆ ಸರ್ಕಾರದಿಂದ ಸೌಲಭ್ಯ ಸಿಗಬೇಕಾದ್ರೆ ಮೊದಲು ಪ್ರಜೆ ಆಗಬೇಕು, ಮತದಾರನ ಆಗಬೇಕು. ಕೆಲವೊಂದು ರಾಜ್ಯದಲ್ಲಿ ನಾವು ನೋಡಿದ್ದೀವಿ SR ಏನು ಈ ಒಂದು ಕಾರ್ಯಕ್ರಮದ ಕೋಟಿ ಗಂಟಲೆ ಲಕ್ಷ ಗಂಟಲೆ ಮತದಾರ ಇವತ್ತು ಈ SRದಿಂದ ಮತವಂಚಿತರಾಗ್ತಿದ್ದಾರೆ. ಅಂಥವ್ರಿಗೆ ಯಾವುದೇ ರೀತಿ ಸೌಲಭ್ಯವನ್ನು ಕೊಡೋದಿಲ್ಲ ಅಂತೇಳಿಬಿಟ್ಟು ಕೆಲವೊಬ್ಬರು ಒಬ್ಬೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಮತದಾನದ ಅವಕಾಶವನ್ನು ನೀಡಬೇಕು. ಅವರ ಮತದಾನ ಪಟ್ಟಿಯಲ್ಲಿ ಅವ್ರನ್ನ ಉಳಿಸ್ಕೊಳ್ಳುವಂಥ ಯೋಜನೆಗಳನ್ನು ಹಾಕ್ಕೊಳ್ಳಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಆ ರೀತಿ ಸರ್ಕಾರದ ಸೌಲಭ್ಯಗಳು ಸಿಗಬೇಕಾದ್ರೆ ಮತದಾರರಾಗಬೇಕು. ಅದಕ್ಕೆ ನಾವು ಎಲ್ಲ ಮತದಾರರಿಗೂ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಕೇಳ್ಕೊಳ್ಳೋದು ಏನಂದರೆ ತಾವೆಲ್ಲರೂ ತಮ್ಮ ಬೂತಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ತಮ್ಮ ಅಳಲಿ ಸೇವೆ ಮಾಡಿ ಅಂತ ಈ ಮೂಲಕ ನಾನು ಹೇಳಬೇಕು. ಸರ್, ಮೊನ್ನೆ ದಿನ ಸಚಿವ ಸಂಪುಟ ವಿಸ್ತರಣೆ ಆಯಿತು. 20 ಜನಕ್ಕೆ ಸಚಿವ ಸ್ಥಾನ ತಗೊಂಡ್ರು. ಮತ್ತೆ ರಿಪಿಟೇಷನ್ಗೂ ಸಿಕ್ತು. ಭಾಳಷ್ಟು ಸೀನಿಯರ್ ಲೀಡರ್ಸ್ಗೆ ಸಚಿವ ಸ್ಥಾನ ಸಿಗಲಿಲ್ಲ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಪಕ್ಷ ಏನು ಹೇಳತ್ತಂತಂದರೆ ಮತ್ತು ಸೀನಿಯರ್ ಲೀಡರ್ಗಳು ಇವರು ಇದ್ದಾರೆ, ಅವರು ಕೂಡ ಅವ್ರ ಜೊತೆಗೇ ಯುವಕರಿಗೂ ಒಂದು ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಏನು ಹೈಕಮಾಂಡ್ ನಿರ್ಣಯ ತೊಗೊಂಡೈತಿ. ಆ ಹಿರಿಯರ ಮಾರ್ಗದರ್ಶನದೊಳಗೆ ಇವತ್ತಿನ ದಿವಸ ಆ ಯುವಕರ ಪಡೆ ಹೋಗ್ತಾ ಇದೆ. ಎಲ್ಲರಿಗೂ ಅವಕಾಶ ಸಿಗಬೇಕಲ್ಲ, ಆ ದೃಷ್ಟಿಯಿಂದ ಹೈಕಮಾಂಡ್ ಮಾಡಿದೆ. ಸರ್, ಸ್ಥಳೀಯವಾಗಿ ಬೆಂಗಳೂರು ವಿಜಯನಗರದಲ್ಲಿ ಲೇಔಟ್ ಕೃಷ್ಣಪ್ಪ ಅಂತಿದ್ದಾರೆ. ಭಾಳಷ್ಟು ಸೀನಿಯರ್ ಇದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕಾಗಿದೆ. ಎಲ್ಲ ವಂಚಿತರಾಗಿದ್ದಾರೆ. ಅನ್ನೋದಕ್ಕಿಂತ ಇನ್ನೊಬ್ಬರು ಯುವಕರಿಗೂ ಕೂಡ ಒಂದು ಜೀವಿತಲೆ ಒಂದು ಅವಕಾಶ ಸಿಗಲಿ, ಅವ್ರಿಗೂ ಒಂದು ಅನುಭವ ಆಗಲಿ, ರಾಜಕೀಯ ಅನುಭವ, ಸಚಿವ ಸ್ಥಾನ ನಿಭಾಯಿಸುವಂಥ ಒಂದು ಅನುಭವ ಸಿಗಲಿ ಅಂತೇಳಿ ಹಿರಿಯ ಜೀವಿಗಳು ಸಾಕಷ್ಟಿದ್ದಾರೆ. ನಮಗೆ ಇವಾಗ ದಿನೇಶ್ ಗುಂಡೂರಾವ್ರಿಗೆ ಸಿಕ್ಕಿಲ್ಲ, HK ಪಾಟೀಲ್ ಅವ್ರಿಗೆ ಸಿಕ್ಕಿಲ್ಲ, RV ತಿಮ್ಮಾಪುರವ್ರಿಗೆ ಸಿಕ್ಕಿಲ್ಲ, ಕೃಷ್ಣಪ್ಪ ಅವ್ರಿಗೆ ಸಿಕ್ಕಿಲ್ಲ. ಇದು ಹಿರಿಯ ಮಾರ್ಗದರ್ಶನದಲ್ಲಿ ಈ ಯುವಕರ ಪಡೆ ನಡೀಲಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅದಕ್ಕಾಗಿ ಮುಂದಿನ ದಿನಮಾನದೊಳಗೆ ಅವರು ಕೂಡ ಒಂದು ಗೌರವ ಸ್ಥಾನ ಕೊಡತಕ್ಕಂಥ ಪಕ್ಷ ಹೈಕಮಾಂಡ್ ಮಾಡತ್ತಂತ ನಾನು ಹೇಳಬಯಸ್ತೀನಿ. ಸರ್, ನಾಳೆ ದಿನ ಒಂದು ಮೀಟಿಂಗ್ ಇದೆ, ಅದ್ರ ಬಗ್ಗೆ ಕ್ವಿಟ್ ಇಂಡಿಯಾ ಚಳವಳಿ ಒಂದು ಇದೆ. ಹೌದು, ಎಲ್ಲರೂ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ನಮ್ಮ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಅಧ್ಯಕ್ಷರು ಅದೇ ಹೇಳಿದ್ದಾರೆ. ಎಲ್ಲರೂ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ